ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದಯವಿಟ್ಟು ಕ್ಷಮಿಸಿ, ಯಾರು ಈ ಊಟ ಮಾಡೋದು ಬೇಡ. ನಿಮ್ಮೆಲ್ಲರಿಗೂ ಒಂದು 15 ನಿಮಿಷ ಪೇಷನ್ಸ್ ಇದೆ ಅಂದ್ರೆ ನಾವು ಬೇರೆ ಊಟ ರೆಡಿ ಮಾಡಿಸ್ತೀವಿ. ಅಂಡ್ ವಿ ಪ್ರಾಮಿಸ್ ನಾಳೆಯಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನಾವು ವೆಂಡರ್ನ ಚೇಂಜ್ ಮಾಡ್ತಾ ಇದ್ದೀವಿ. ಸರ್, 15 ನಿಮಿಷದಲ್ಲಿ ಅಡ್ಗೆ ರೆಡಿ ಆಗುತ್ತೆ ಅಂದ್ರಲ್ಲ, ಯಾರು ಅಡ್ಗೆ ಮಾಡ್ತಾರೆ ಸರ್? ಇನ್ಯಾರು? ನಾನೇ. ನಾನು ನಿಮ್ ಜೊತೆ ಜಾಯಿನ್ ಆಗ್ಬೋದಾ? ಸರ್ರು ಮೇಡಮ್ ಕಿಚನ್ಗೆ ಎಂಟ್ರಿ ಕೊಟ್ರು ಅಂದ್ರೆ ನಾಳ ಮಹಾರಾಜ್ನು ಕೂಡ ಮಂಡಿ ಊರ್ ಕೊತ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ಬರೀ ಹಾಸ್ಪಿಟಲ್ ಮರ್ಯಾದೆ ಅಷ್ಟೇ ಅಲ್ಲ, ಎಷ್ಟೋ ಪೇಷಂಟ್ ಆರೋಗ್ಯ ಕಾಪಾಡಿದ್ದೀರಾ. ಇದ್ರಲ್ಲಿ ನನ್ ಗ್ರೇಟ್ನೆಸ್ ಏನ್ ಬಂತು ಸರ್? ನನ್ ಕಣ್ಣು ಕಾಣಿಸಿದ್ದು ಹೇಳಿದೀನಿ ಅಷ್ಟೇ. ಅದು ನಿಮ್ಮ ದೊಡ್ಡ ಗುಣ ಅಷ್ಟೇ. ಅದನ್ನ ಹೇಳ್ತಾರಲ್ಲ, ತಿನ್ನೋ ಪ್ರತಿ ತುತ್ತಲು ತಿನ್ನೋರ್ ಹೆಸರು ಬರ್ದಿರುತ್ತೆ ಅಂತ. ಇವತ್ತು ತಿಂತಿರೋ ಪ್ರತಿ ತುತ್ತಲು ನಿಮ್ಮ ಹೆಸರು ಬರ್ತಿದೆ. ನೀವು ಮಾಡಿರೋ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇನ್ನು ಮುಂದೆ ನಿಮ್ಗೆ ಯಾವುದೇ ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳಿ, ನಾನು ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಹೇಳಿದ್ನಲ್ಲ ತೇಜಸ್, ಅಲ್ಲಿಗೆ ಡೈರೆಕ್ಟಾಗಿ ಬಾ ಅಂತ. 8 o'clock ಇಲ್ಲಿಗೆ ಬಂದು ಸ್ಟ್ರೈನ್ ಮಾಡ್ಕೋಬೇಡ. ಆ ಉಸಿರು ಒಳಗೆ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಯಾವ ರೀಸನ್ ಕೊಟ್ಟು ಕ್ಯಾನ್ಸಲ್ ಮಾಡ್ತಾನೋ ಏನೋ. ಅಕ್ಕ 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 ಕರ್ಣ ಸರ್ನ ಮೀಟ್ ಮಾಡಕ್ ಹೋಗ್ತಿದ್ಯಾ? ನಾನು ಬರ್ತೀನಿ ಕಣೆ. ನಾನು ಹೋಗ್ತಾ ಇದ್ದೀನಲ್ಲ, ಸುಮ್ಮನೆ ನೀನು ಯಾಕೆ ಬಂದು ಟೈಮ್ ವೇಸ್ಟ್ ಮಾಡ್ಕೋತೀಯಾ? ಅಕ್ಕ, ನೀನೇ ಯೋಚನೆ ಮಾಡು. ನೀನೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ, ಅದಕ್ಕೆ ನೀನು ರಾಂಗ್ ಆಗೋದು ಇದೆಲ್ಲ ಬೇಕಾ ಹೇಳು? ಆದರೆ ನಾನು ನಿನ್ನ ಜೊತೆಗೆ ಬಂದರೆ ನಿನಗೇನು ಬೇಕು ಏನು ಬೇಡ ಅಂತ ಕರೆಕ್ಟಾಗಿ ಕರ್ಣ ಸರ್ಗೆ ಹೇಳಿ ಕನ್ವಿನ್ಸ್ ಮಾಡ್ತೀನಿ. ನಿನಗೆ ಕಷ್ಟ ತಪ್ಪುತ್ತೆ. ನಾನು ಬರಬೇಕಾ ಬೇಡವಾ ಅನ್ನೋದು ನೀನೇ ಯೋಚನೆ ಮಾಡಿ ಹೇಳು. ನೀನು ಬಾ ಅಂದರೆ ಬರ್ತೀನಿ, ಬೇಡ ಅಂದರೆ ಬರೋದಿಲ್ಲ. ನಿಂಗೆ ಕಿರಿಕಿರಿ ಆಗಬಾರ್ದು ಅಷ್ಟೇ. ನಂಗೆ ತುಂಬ ಓದೋದಿದೆಯಪ್ಪ. ಏನು ಅಕ್ಕ ಕರಿತಾನೆ ಅಲ್ವಲ್ಲ? ಇವತ್ತು ಕರ್ಣ ಸರ್ನ ಮೀಟ್ ಮಾಡೋದು ಅಷ್ಟೇ ಅಲ್ವಾ? ಬೆಡ್ಲಕ್ ನಿಧಿ, ಬೆಡ್ಲಕ್ ಬೆಡ್ಲಕ್. ನೀನು ಹೇಳೋದು ಕರೆಕ್ಟೇ ಕಣೆ. ಅವನ ಹತ್ರ ಮಾತಾಡೋಕೆ ನನಗಂತೂ ಪೇಷನ್ಸ್ ಇಲ್ಲ. ನೀನು ಬಂದ್ಬಿಡು. ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ ಸರ್. ನೀವು ಅಂದ್ಕೊಂಡಿರೋ ಸರ್ಪ್ರೈಸು ನಿಮಗೆ ಸರ್ಪ್ರೈಸ್ ಕೊಡೋಷ್ಟು ಸರ್ಪ್ರೈಸ್ ಆಗಿರುತ್ತೆ. ಬನ್ನಿ, ವೆಲ್ಕಮ್. ಸರ್,
ನಮ್ಮನೆ ಫಂಕ್ಷನ್ಗೆ ನೀವು ಹೆಲ್ಪ್ ಮಾಡ್ತಿದ್ದೀರಾ, ಸೊ ನಾವು ನಿಮ್ಮನ್ನು ವೆಲ್ಕಮ್ ಮಾಡಬೇಕು. ಬನ್ನಿ ಸರ್. ಏನಾದರೂ ತಿಂತೀರಾ? ನಾನಿಲ್ಲಿ ಊಟ ಮಾಡಕ್ ಬಂದಿಲ್ಲ. ಅಕ್ಕ, ಅವ್ರು ಡಿನ್ನರ್ ಆಫರ್ ಮಾಡಿದ್ರು ತಾನೆ, ನಿನಗೆ ಬೇಡ ಅಂದ್ರೆ ನಾನಾದರೂ ತಿಂತಿದ್ದೆ, ಎಲ್ಲ ಹಾಳು ಮಾಡಿದ್ರು. ನಿನಗೆ ಬೇಕಾದ್ರೆ ತಿನ್ಕೊ. ಹಾಂ, ಇವಾಗ ಅವ್ರ ಹತ್ರ ಹೋಗಿ ನನಗೆ ಆರ್ಡರ್ ಮಾಡಿ ಅಂತ ಹೇಳ್ತೀನಿ. ಏನೇ ಯೋಚನೆ ಮಾಡ್ತಿದ್ಯಾ? ಎಂಗೇಜ್ಮೆಂಟ್ಗೆ 2 ದಿನಾನೂ ಇಲ್ಲ, ಏನು ಫಿಕ್ಸ್ ಆಗಿಲ್ಲ. ಎಲ್ರಿಗೂ ಅವ್ರದ್ದೇ ಯೋಚನೆ. ನೀವು ಏನೂ ಚಿಂತೆ ಮಾಡ್ಕೋಬೇಡಿ, ಎಲ್ಲ ಆಗ್ತಿದೆ. ಇನ್ನೇನು ನಾಳೆ ನಾವು ನೋಡಿ, ಏನೇ ಇದ್ರು ತೇಜಸ್ ಬಂದ್ಮೇಲೆ ಮಾತಾಡ. ಇಲ್ಲಿ ಬೇರೆ ನೆಟ್ವರ್ಕ್ ಇಲ್ಲ. 1 ನಿಮಿಷ ಬಂದ. ಸಾರಿ ಸರ್, ಅಕ್ಕ ಹಾಗೆ ಮಾತಾಡಿದ್ಲು ಅಂತ ನೀವು ಬೇಜಾರಾಗಬೇಡಿ. ಮತ್ತೆ ಸರ್, ಅವ್ರು ಬರಲಿ. ಅಯ್ಯೋ, ಅವಳು ಬರ್ತಾಳೆ ಬಿಡಿ. ನೀವೇನು ಯೋಚನೆ ಮಾಡಿದ್ರಿ? ಯಾವುದ್ರ ಬಗ್ಗೆ? ಮದುವೆ ಬಗ್ಗೆ. ಅಂದ್ರೆ ಅಕ್ಕನ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅಂತ ಕೇಳಿದೆ. ಅದಕ್ಕೆ ಬಂದಿದ್ದೀವಲ್ಲ. ಹಾಂ, ಹೌದೌದು. ಬೋರ್ ಆಗ್ತಿದೆ, ಯಾವ್ದಾದ್ರು ಸಾಂಗ್ ಹಾಕ್ಲಾ? ಹಾರ್ಟ್ ಚೇಂಜ್ ಪ್ಲೀಸ್. ಹೌದಾ? ಓಕೆ. ಓಯ್, ಆರ್ಡರ್ ತಗೊಳೋದ್ ಬಿಟ್ಟು ಅಲ್ಲೇನೋ ಮಾಡ್ತಿದ್ಯಾ? ಒಬ್ರು ಕಸ್ಟಮರು ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಆ ಟೇಬಲ್ನ ಬುಕ್ ಮಾಡಿಸಿದ್ದಾರೆ ಸರ್. ನಂದಿವತ್ತು ಕೆಲಸದ ಮೊದಲನೇ ದಿನನೇ ಲವರ್ಸ್ಗಳನ್ನ ಒಂದ್ ಮಾಡೋ ಅವಕಾಶ ಸಿಕ್ಕಿದೆ ಸರ್. ಎಲ್ಲ ಚೆನ್ನಾಗಾಯ್ತು ಅಂದ್ರೆ ಪ್ರಮೋಷನ್ ಸಿಗುತ್ತೆ. ಆದ್ರೆ ಆದ್ರೇನಾಯ್ತಾ? ಅವ್ರು ಇನ್ನೂ ಬಂದೇ ಇಲ್ಲ ಸರ್. ಆರ್ಡರ್ ತಗೊಳ್ಳೋ.